song. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಬರಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ದರಗಿಳಿದು ಬಾ. ಬೆಳಗಿ ಬಾ ಉಳಿದು ಬಾ, ಬೆಳಗಿ ಬಾ ಉಳಿದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ, ನಮ್ಮ ಎದೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಎದ್ದು ನಮ್ಮನ್ನು ಹರಸು ಹರಸು ಬಾ. ಸದಾ ಎದ್ದು ನಮ್ಮನ್ನು ಹರಸು ಹರಸು ಬಾ. Thank you, Ganani, for such a divine start. Education is not acquisition of knowledge, but formation of character. One man with courage makes a majority. I request our Honorable Secretary Dr. Rajesh Gowda TC sir, who is the backbone of our institution, to welcome our guests. ಸ್ಪೀಚ್ಗೆ ಅವರು ವೈಡಲ್ ಬಿಟ್ಟಿಲ್ಲ, ಕ್ಲೋಸ್ ಅಪ್ ತಗೊಂಡ್ರೆ ಅದಕ್ಕೆ ನಿಮಗೆ ದೂರ ಕಾಣ್ತಿದೆ. ಥ್ಯಾಂಕ್ ಯು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಜನ್ಮಕ್ಕೆ ಕಾರಣರಾದ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ, ನಮಗೆ ವಿದ್ಯೆಯನ್ನು ನೀಡಿದಂತಹ ಗುರುಗಳನ್ನು ಮನದಲ್ಲೇ ಸ್ಮರಿಸುತ್ತಾ, ನಮ್ಮ ಯಾವುದೇ ಕೆಲಸಕ್ಕೂ ನಮಗೆ ಶಕ್ತಿಯಾಗಿ ನಿಂತಿರುವಂತಹ ನಮ್ಮ ವರಸಿದ್ಧಿವಿನಾಯಕರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಈ NCR ಕಲಾಭವನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಗುರು ಹಿರಿಯರು, ಮಾರ್ಗದರ್ಶಕರು, ಯಾವುದೇ ಗಳಿಗೆಲಾದರೂ ಕೂಡ ಏನಪ್ಪ ರಾಜೇಶ್ ಹೆಂಗ್ ಮಾಡ್ತಾ ಇದ್ದೀರಿ ಏನು ಅಂತ ವಾರಕ್ಕೊಂದು ಫೋನ್ ಮಾಡಿ ನಮ್ಮ ಬಗ್ಗೆ ವಿಚಾರಿಸ್ಕೊತಿರುವಂಥ ನಮ್ಮ ಸ್ವಾಮೀಜಿಯವರು. ನಾವು ಅವ್ರ ಮಠಕ್ಕೆ ಹೋಗಿ ನಾನು ಸ್ವಾಮೀಜಿ ಈಗಿದೆ ಅಂತ ನಾವು ಮಠಕ್ಕೆ ಹೋಗೇ ಇಲ್ಲ. ನಾನು ಸ್ವಾಮೀಜಿ ನಮ್ದೊಂದು ಕಾರ್ಯಕ್ರಮ ಇತ್ತು, ಅರ್ಜೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದೆ. ಯಾವಾಗ ಹೇಳಪ್ಪ, ನಾನು ಫ್ರೀ ಇದ್ರೆ ಖಂಡಿತ ನಿಮ್ಮ ಸಂಸ್ಥೆಗೆ ಬಂದೇ ಬರ್ತೀನಿ ಅಂತ ಹೇಳಿ ನಮ್ಮ ಹೊಸ ಬಿಲ್ಡಿಂಗ್ಗೆ ಇನಾಗ್ರೇಷನ್ ಅವರೇ ಬಂದಿದ್ರು. ಇದು 2ನೇ ಸರಿ ನಮ್ಮ ಕಲಾ ವೈಭವಕ್ಕೆ ಬರ್ತಾ ಇರೋದು ಅವರು. ಇಲ್ಲಿಗೆ ಬಂದಿರೋದು 3ನೇ ಕಾರ್ಯಕ್ರಮ. ಒಂದು ಬಿಲ್ಡಿಂಗ್ ಇನಾಗ್ರೇಷನ್ನು, ಒಂದು ಕಲಾವೈಭವ, ಮತ್ತು ಇವತ್ತು ಕೂಡ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ನೀಡ್ತಿರುವಂತಹ ಶ್ರೀ 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 ಗೌರಿಶಂಕರ ಸ್ವಾಮೀಜಿಯವರು, ವಿರಕ್ತ ಮಠ MLUಂಡಿ, ನಮ್ಮ ಕೇತುಪುರದ ಹತ್ತಿರನೇ ಇರುವಂತಹ ಸ್ವಾಮೀಜಿಯವರು, ಕಾಯಕ ಯೋಗಿಗಳು. ನಮ್ಮ ಶಿವಕುಮಾರ್ ಸ್ವಾಮೀಜಿ ಏನಿದ್ರು ಅವರ ದಾರಿಯಲ್ಲಿ ನಡೀತಿರುವಂತಹ ಸ್ವಾಮೀಜಿಯವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ.
ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಗ್ರಾಮದವರೇ ಆದಂತಹ ಕೆಲವರು ಗೊತ್ತಿರಕ್ಕಿಲ್ಲ, ಧರ್ಮ ಅವರು ಖ್ಯಾತ ಚಲನಚಿತ್ರ ನಟರು, ನಾಯಕ ನಟರಾಗಿ ನಟನೆ ಮಾಡಿದಂಥವ್ರು. ಇವಾಗ ಧಾರಾವಾಹಿಗಳು ಮತ್ತೆ ಫಿಲ್ಮ್ ಅಲ್ಲಿ ಅಣ್ಣನ ಪಾತ್ರ ಅಥವಾ ಹೀರೋ ಜೊತೆಲಿ ಸರಿಸಮನಾಗಿ, ಅದರಲ್ಲೂ ಪ್ರಭಾಕರ್ ಹೋದ ನಂತರದಲ್ಲಿ ನಾವು ಯಾರಾದ್ರೂ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಒಂದು ಸೂಟಬಲ್ ವ್ಯಕ್ತಿ ಅಂತ ಏನಾದ್ರು ನೋಡೋದಾದ್ರೆ ನಮ್ಮ ಧರ್ಮವರು. ಅದು ನಮ್ಮ ಊರಿನ ಒಂದು ಕಳ್ಳ ಸಂಬಂಧ, ಜೊತೆಗೆ ನಮ್ಮ ಊರಿನ ಮಗ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ನಮಗೆ ಇಲ್ಲಿ ಒಂದು ಸರಿ ನಮ್ಮ ನಡಗದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾಗ ಪರಿಚಯ ಆಗಿದ್ರು. ಅವತ್ತು ಮಾತಾಡಿದಾಗ ಬೆಂಗಳೂರಲ್ಲಿ ಇದ್ದೀನಿ ಸರ್, ನಾನು ಕೂಡ ಅಡ್ವೊಕೇಟ್ ಆಗಿದ್ದೀನಿ ಅಂದಾಗ ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಗಣೇಶನ್ ಪ್ರೋಗ್ರಾಮ್ ಬಂದಿದ್ರು. ಅವಾಗ ಅಲ್ಲಿ ಇನ್ನೂ ಹೆಚ್ಚಿನ ಆತ್ಮೀಯತೆ ಬಂತು. ಮೊನ್ನೆ ಕೂಡ ನಾನು ಒಂದು ವಾರದಿಂದ ಅಷ್ಟೇ ಅವ್ರ ಬಗ್ಗೆ ನಾನು ಫೋನ್ ಮಾಡಿ ಕೇಳಿದಾಗ ಅವರು ಮತ್ತೆ ನಮ್ಮ ಸ್ನೇಹಿತರೊಬ್ಬರು ಬಂದ ಲಾಯರು ಅವರು ಇಲ್ಲ ಜೊತೆಲೇ ಬರ್ತೀವಿ ನಾವು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಹೆಮ್ಮೆಯ ಪುತ್ರ ಆಗಮಿಸಿದ್ದಾರೆ. ಉದ್ಘಾಟಕರಾಗಿ, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 25,000 ಜನ ಲಾಯರ್ಗಳಿದ್ದೀವಿ. ನಮ್ಮ ಒಂದು ಬೃಹತ್ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಈ ಸರಿ ಆಯ್ಕೆಯಾಗಿರುವಂತಹ 3 ವರ್ಷಗಳಿಗೆ ಆಯ್ಕೆಯಾಗಿರುವಂತಹ ಸ್ನೇಹಿತರು ಕೂಡ ಆಗಿರುವಂತಹ ಅಂಜನ್ ಕುಮಾರ್ ಗೌಡ್ರು ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಮತ್ತೆ ನಮ್ಮ ಧರ್ಮವ್ರು ಹೆಂಗೆ ಅಂದ್ರೆ ಎಲ್ಲೇ ಹೋದ್ರು ಗಣಸ್ಯ ಕಂಠಸ್ಯ ಇಬ್ರು ಜೊತೆಲೇ ಇರ್ತಾರೆ. ಇಲ್ಲ ನಾವು ಜೊತೆಲೇ ಬರ್ತೀವಿ, ನೀವೇನ್ ತಲೆ ಕೆಡಿಸ್ಕೊಂಬೇಡ, ನಾವು ಆರಾಮ್ಸೆ ಬರ್ತೀವಿ ಅಂತ 6 ಗಂಟೆಗೆ ಬಂದು ನಮಗೋಸ್ಕರ ಕಾಯ್ತಾ ಇದ್ದಂತ ಅಂಜನ್ ಕುಮಾರ್ ಗೌಡರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತೇನೆ. ಹಾಗೆ ಅವ್ರ ಜೊತೆಲಿ ಅವ್ರ ಚಿರಂಜೀವಿ ರಿಷಿಕ್ ಕೂಡ ಬಂದವ್ರೆ. ಅವರು ಅಪ್ಪ ನಾನು ಬರ್ತೀನಿ, ಸ್ಕೂಲ್ ಕಾರ್ಯಕ್ರಮ ನೋಡಬೇಕು ಅಂತ ತುಂಬಾ ಆಸೆ ಇದೆ ಅಂತ ಹೇಳಿದ್ರಂತೆ. ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಚಿರಂಜೀವಿ ರಿಷಿಕ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತೇನೆ. ಹಾಗೆಯೇ ಈ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಪೂಜ್ಯ ತಂದೆಯವರು ಆದಂತಹ ಚೆನ್ನೇಗೌಡರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಂಜುಂಡೇಗೌಡರು, ಮುಖ್ಯ ಶಿಕ್ಷಕರ ಸಂಘ ಅಧ್ಯಕ್ಷರು, ಮುಖ್ಯ ಶಿಕ್ಷಕರ ಸಂಘ ನೆಲಮಂಗಲ, ಇವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಬೇಕು ಅಂತ ಹೇಳಿದಾಗ ಅವರು ಕೂಡ ಒಪ್ಪಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗವ್ರೆ. ಅವರು ಬೇರೆ ಯಾರು ಅಲ್ಲ, ಕೆಲವರು ಗೊತ್ತಿರುತ್ತೆ, ನಮ್ಮ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಬಂದಾಗ ಎಲ್ಲ ಮಕ್ಕಳಿಗೂ ಪಾಠ ಮಾಡುವಂತಹ ಸೈನ್ಸ್ ಟೀಚರ್, ಏನು ನಾವು ನವೋದಯ ಅಂತ ಹೇಳ್ತೀವಿ, ನವೋದಯ ಎಕ್ಸಾಮ್ ಮಾಡುವಂತಹ ಬೆಂಗಳೂರಲ್ಲಿ ಮಕ್ಕಳಿಗೆ ಕಲಿಸುವಂತಹ ಒಂದು ವೃತ್ತಿಯಲ್ಲಿ ಅವರು ತೊಡಗಿಸ್ಕೊಂಡವ್ರೆ. ಇವ್ರದ್ದು ಒಂದು ಟೀಮ್ ಇದೆ. ಸೈನ್ಸ್ ಒಬ್ರು, ಮ್ಯಾಥಮೆಟಿಕ್ಸ್ ಒಬ್ರು, ಇಂಗ್ಲಿಷ್ ಒಬ್ರು, ಹಿಂಗೆ ಡಿವೈಡ್ ಮಾಡಿಕೊಂಡು ಮಕ್ಕಳಿಗೆ ನವೋದಯ ಎಕ್ಸಾಮ್ ಇರ್ಬೋದು, SSLC ಎಕ್ಸಾಮ್ ಇರ್ಬೋದು, ಅದನ್ನ ಪೂರಕವಾಗಿ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ನೀಡ್ತಿರುವಂತಹ ನಂಜುಂಡೇಗೌಡರು ನಮ್ಮ ಹಿರಿಯಣ್ಣ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಆತ್ಮೀಯರೇ, ಯಾವುದೇ ಕಾರ್ಯಕ್ರಮ ನಡೀಬೇಕು ಅಂದ್ರೆ ನಿಮ್ಗಳ ಹಾಜರಾತಿ ಮುಖ್ಯ. ನಮ್ಮ ಸುತ್ತಮುತ್ತಲಿನ ಗ್ರಾಮದವರು ನಮ್ಮ ಕರೆಗೆ ಹೋಗ್ಬಿಟ್ಟು ತಲಕಾಡಿಯಿಂದ ಬಂದಿರುವಂತಹ ನಮ್ಮ ಸ್ನೇಹಿತರು NR ಪಟೇಲ್ ಫೌಂಡೇಶನ್ನ ಚೇರ್ಮನ್ರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. NR ಪಟೇಲ್ ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಸುತ್ತಮುತ್ತಲ 24 ಊರುಗಳಿಂದ ನಮ್ಮ ಮಕ್ಕಳು ಬರ್ತಾ ಇರೋದು, ಅಲ್ಲಿಂದ ಭಾಗವಹಿಸಿರುವಂತಹ ನಮ್ಮ ಮಕ್ಕಳ ಪೋಷಕರಿಗೂ ಅವರ ಸ್ನೇಹಿತರಿಗೂ, ಪೋಷಕರ ಸ್ನೇಹಿತರಿಗೂ, ಹಿತೈಷಿಗಳು ಯಾರ್ಯಾರು ಭಾಗವಹಿಸಿದ್ರೋ ಅವರಿಗೆಲ್ಲ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಮೀಡಿಯಾದವರು ಕೂಡ ಬಂದಿದ್ದಾರೆ. ಪೇಪರು ಮತ್ತೆ ಮೀಡಿಯಾದವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಕೂಡ ಹಾಜರಾಗಿದ್ದಾರೆ. ಅವ್ರಿಗೂ ಕೂಡ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಯಾವುದೇ ಒಂದು ಕಾರ್ಯಕ್ರಮವಾಗಬೇಕು ಅಂದ್ರೆ ನಮ್ಮ ಪುಟಾಣಿ ಮಕ್ಕಳಿಲ್ಲ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಮೆರುಗೇ ಬರೋದಿಲ್ಲ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡಿಬೇಕು ಅಂದ್ರೆ, ಸುಂದರವಾಗಿ ಮೂಡಬೇಕು ಅಂದ್ರೆ ಇಲ್ಲಿ ಕೂತಿರುವಂತಹ ನಮ್ಮ ಎಲ್ಲ ಪುಟಾಣಿ ಮಕ್ಕಳಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿ ಈ ಮಕ್ಕಳ ತಯಾರು ಮಾಡುವಂತವರು ಒಂದು ಮಾತು ಹೇಳ್ತಾರೆ, ಮಕ್ಕಳು ಯಾವಾಗಲೂ ಭತ್ತ ತುಂಬುವ ಚೀಲಗಳಾಗಬಾರ್ದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅಂತ. ಯಾಕಂದ್ರೆ ಚೀಲ ಆದ್ರೆ ನಾವು ತುಂಬಿ ವೇಸ್ಟ್ ಆಗಿ ಆಚೆ ಬಿಸಾಕ್ತೀವಿ. ಆದ್ರೆ ಭತ್ತ ಬೆಳೆಯುವಂತಹ ಗದ್ದೆಗಳಾದ್ರೆ
ನಾವು ಏನು ಲೈಫ್ ಲಾಂಗ್ ನಾವು ಮನುಷ್ಯರಿಗೆ ಏನು ಬೇಕಾಗಿದೆ, ಅಕ್ಕಿ ಭತ್ತ ಅಂತ ಏನು ಹೇಳ್ತೀವಿ, ಅದು ಬೆಳೆಯುವಂಥ ನಮ್ಮ ಮಕ್ಕಳು, ಉತ್ಪತ್ತಿ ಮಾಡುವಂಥ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಈ ಒಂದು ಸಂಸ್ಥೆಯಲ್ಲಿ ನೀಟಾಗಿರ್ಬೇಕು ಅಂದ್ರೆ ನಮ್ಮ ಆಯಮ್ಮವ್ರ ಕಾರಣ. ಮಕ್ಕಳು ಒಂದು ಏನೇ ಮಾಡಿಕೊಂಡ್ರು ಕೂಡ ಅವರನ್ನೆಲ್ಲರೂ ಕ್ಲೀನ್ ಮಾಡಿ, ನಮ್ಮ ಬಿಲ್ಡಿಂಗ್ ಕ್ಲೀನ್ ಮಾಡಿ, ಫೀಲ್ಡ್ ಕ್ಲೀನ್ ಮಾಡಿ, ವಾಶ್ರೂಮ್ ಇರ್ಬೋದು ಎಲ್ಲನೂ ನೀಟಾಗಿ ನೋಡ್ತಾ ಇರುವಂತಹ ನಮ್ಮ ಆಯಾಮದಿರಿಗೂ ಕೂಡ ತುಂಬುರುದೇ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಬೆಳಿಗ್ಗೆ ನೀವು ಕಳಿಸ್ಕೊಟ್ರೆ ಬ್ಯಾಗ್ ಹಾಕಿ, ಲಂಚ್ ಬ್ಯಾಗ್ ಹಾಕಿ, ಬುಕ್ ಹಾಕಿ ಕಳಿಸ್ಕೊಟ್ರೆ ಸೇಫ್ಟಿಯಾಗಿ ಕರ್ಕೊಂಬರೋರು ನಮ್ಮ ಡ್ರೈವರ್ಸು ಮತ್ತು ಕ್ಲೀನರ್ಸು. ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಬರುವಂತಹ ನಮ್ಮ ಎಲ್ಲ ಡ್ರೈವರ್ಸ್ಗೂ ಕ್ಲೀನರ್ಸ್ಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್ ಮತ್ತು ನಮ್ಮ ಊರಿನ ಪ್ರತಿಭೆ ಆದಂತಹ ಪ್ರವೀಣ್ ಅವರು ಪ್ರತಿ ವರ್ಷನೂ ಕೂಡ ನಮಗೆ ಸ್ಟೇಜು ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ರೊಟೇರಿಯನ್ ಮುರಳಿ ಗೋಪಾಲ್ ಅವರು ಸಂಭ್ರಮ ಸ್ಟುಡಿಯೋ ಬನ್ನೂರು, ಮುರಳಿ ಗೋಪಾಲ್ ಅವರು ಪ್ರತಿ ವರ್ಷನೂ ವಿಡಿಯೋ ಮತ್ತು ಕೊರಿಯೋಗ್ರಫಿ ಏನಿದೆ, ಮಿಕ್ಸಿಂಗು, ಈ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಅವ್ರು ನಮ್ಗೆ ಹೇಳ್ತಾನೆ ಇರ್ತಾರೆ. ನಾನೇನಾದರೂ ಬೇಡಪ್ಪ ಬಡ್ಜೆಟ್ ಜಾಸ್ತಿ ಆಯ್ತು ಅಂದರೆ ತಲೆನೇ ಕೆಡಿಸ್ಕೊಂಡ್ಬೇಡ ನೀನು, ನನಗೆ ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕಷ್ಟೇ, ನೀನು ಯಾರು ದುಡ್ಡು ಕೇಳಿದವರು ಅಂತ ನಾನು ಏನೂ ಹೇಳೋದಿಲ್ಲ. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ತಂದು ಮಾಡ್ತಿರುವಂಥ ಆತ್ಮೀಯ ಸ್ನೇಹಿತರಾದಂಥ ಮುರಳಿ ಗೋಪಾಲ್ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಬಾರಿ ನಾವು ಸ್ಟೇಟ್ ಸಿಲೆಬಸ್ಸಿಂದ CBSE ಸಿಲೆಬಸ್ಸಿಗೆ ಕನ್ವರ್ಟ್ ಆಗಿದ್ದೀವಿ. CBSE ಅಪ್ರೂವಲ್ ಆಗಿದೆ. ಈ ಬಾರಿ ಬರುವ 25, 26, 27ನೇ ಸಾಲಿಂದ, ಈ ವರ್ಷ 26, 27ನೇ ಸಾಲಿಗೆ 1ರಿಂದ 9ನೇ ತರಗತಿವರೆಗೆ CBSE ಸಿಲೆಬಸ್ ಪರ್ಮಿಷನ್ ಇದೆ. 10ನೇ ತರಗತಿ ಮಕ್ಕಳಿಗೆ ಈ ವರ್ಷ ನಾವು ಆ್ಯಡ್ ಮಾಡೋಕ್ಕಾಗಿಲ್ಲ. 1 ವರ್ಷ ಮಾತ್ರ ಆ ಮಕ್ಕಳಿಗೆ ಗ್ರೇಸ್ ಇದೆ. ಗ್ರೇಸ್ ಅಂದರೆ ಸ್ಟೇಟಲ್ಲಿ ಎಕ್ಸಾಮ್ ಬರೀತಾರೆ 10ನೇ ತರಗತಿ ಮಕ್ಕಳು. ಈಗ 9ರಲ್ಲಿರುವಂಥ ಮಕ್ಕಳು 10ನೇ ಮುಂದಿನ ವರ್ಷ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಬರೀತಾರೆ. ನಂತರದಲ್ಲಿ ಇರುವಂಥ ಮಕ್ಕಳು ಎಲ್ಲರೂ ಕೂಡ CBSE ಬೋರ್ಡ್ಗೆ ನಾವು ಕನ್ವರ್ಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ CBSE SSB ಆಗಿ ನಾವು ನಡೆಸ್ತೀವಿ ಅಂತ. ಅದಕ್ಕೋಸ್ಕರನೇ ಹೊಸ ಬಿಲ್ಡಿಂಗು ಕೆಲವರು ಪೇರೆಂಟ್ಸ್ ಬಂದಿಲ್ಲ. ನಾನು ಈ ಮೂಲಕ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಹೊಸ ಬಿಲ್ಡಿಂಗಲ್ಲಿ ನಾವು ಒಂದೊಂದು ರೂಮು ಕೂಡ 900 ಚದರಡಿಗೆ ನಿಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ. 20 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ನಾವು ಸೈನ್ಸ್ ಲ್ಯಾಬೊರೇಟ್ರಿ 3000 ಬುಕ್ಸ್ ಹಾಕಿ ಲ್ಯಾಬೊರೇಟ್ರಿ ಮಾಡಿದ್ದೀವಿ. ಮ್ಯಾಥ್ಸ್ ಲ್ಯಾಬ್ ಮಾಡಿದ್ದೀವಿ, ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀವಿ. 40ಕ್ಕೂ ಹೆಚ್ಚು ಕಂಪ್ಯೂಟರ್ಗಳು ಹಾಕಿ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಹಾಕಿದ್ದೀವಿ. ಒಂದು ದಿನ ದಯಮಾಡಿ ಮಕ್ಕಳಿಗೋಸ್ಕರ ನಮಗೋಸ್ಕರ ಫ್ರೀ ಮಾಡಿಕೊಂಡು ಒಂದು ದಿನ ಬಂದು ವಿಸಿಟ್ ಮಾಡಬೇಕು. ಮಕ್ಕಳೇ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾವು ಏನೇನು ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ಸೈನ್ಸ್ ಎಕ್ಸಿಬಿಷನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ದಿನಾಂಕ ನಾನು ತಮಗೆಲ್ಲ ತಿಳಿಸ್ತೀನಿ. ಹೊಸ ಬಿಲ್ಡಿಂಗಲ್ಲಿ ಏನಿದೆ ಬಂದು ದಯಮಾಡಿ ನೋಡಬೇಕು ಅಂತ ಈ ಮೂಲಕ ತಿಳಿಸ್ತಾ, ಎಲ್ಲ ಪೋಷಕರು ಈ ವರ್ಷ